ಇನ್ನು ಸರ್ ಅಣ್ಣವ್ರದ್ದು ಆ್ಯಕ್ಟಿಂಗ್ ಎಷ್ಟು ಇಷ್ಟನೋ ಜನಗಳಿಗೆ, ಅವ್ರ ಹಾಡು ಕೂಡ ಅಷ್ಟೇ ಇಷ್ಟ. ನಿಮ್ಮ ಹೂವು ಅನ್ನೋ ಚಿತ್ರಕ್ಕೆ ಅದು ವೇಶ್ಯಾವಾಟಿಕೆ ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಜನಗಳಿಗೆ ನೆಕ್ಸ್ಟ್ ಲೆವೆಲ್ ರೀಚ್ ಆಗಿದ್ದಂಥ ಸಿನಿಮಾ ಅದು. ಅದರಲ್ಲಿ ತಾಯಿ ತಾಯಿ ಹಾಡಾಡ್ತಾರೆ, ಅದು ಇವತ್ತಿಗೂ ಜನಗಳ ಬಾಯಲ್ಲಿ ಬರ್ತಾ ಇರುತ್ತೆ ಹಾಡು. ಅವರು ಹೇಗೆ ಸರ್, ಅಂದರೆ ಅವ್ರನ್ನ ಹೇಗೆ ಅಪ್ರೋಚ್ ಮಾಡಿದ್ರು? ಏನಾಯಿತು ಅಂದರೆ, ನಾನು ಹಂಸಲೇಖ ಭಾಳ ಸ್ನೇಹಿತರು. ನಾವು ಕಂಪೋಸಿಂಗ್ ಕೂತ್ರೆ ಎಲ್ಲರಿಗೂ ಅವರು 1 ಗಂಟೆ ಕೊಟ್ಟರೆ ನನಗೆ 4 ದಿವಸ ಕೊಡೋರು. ಅಂದರೆ ನಾವಿಬ್ಬರು ತಮಾಷೆಯಾಗಿ ಮಾತಾಡಿಕೊಂಡು ಮಡಿಕೇರಿಗೆ ಹೋಗೋದು, ಮುತ್ತಿನಾರಾಗೆ, ಬಣ್ಣದ ಗೆಜ್ಜೆಗೆ, ತಾಜ್ ಮಹಲ್ಗೆ ಹೋಗ್ಬಿಟ್ಟಿದ್ವಿ. ತಾಜ್ ಮಹಲಲ್ಲಿ ಕಂಪೋಸ್ ಮಾಡಿದ್ವಿ. ಅವರು ರೇ ಸ್ವಾಮಿ ಡೈರೆಕ್ಟ್ರೆ, ನನ್ನ ಹೆಂಡ್ತಿಗೆ ಗೊತ್ತಾದರೆ ಕಪಾಳ ಕುಡಿತಾಳೆ, ನಾನು ಹೆಂಡ್ತಿನ ಕರ್ಕೊಂಬರ್ತೀನಿ ತಾಜ್ ಮಹಲ್ಗೆ ಅಂತೇಳಿ ನಿಮ್ಮ ಜೊತೆ ಬಂದುಬಿಟ್ಟಿದ್ದೀನಿ ನಾನು ಅಂತ. ಕಾಶ್ಮೀರ್ಗೆ ಹೋಗ್ಬಿಟ್ವಿ. ಹೀಗೆ ನಾನು ಹಂಸಲೇಖ ತುಂಬ ಕ್ಲೋಸ್. ಸರಿ, ಈ ಹಾಡು ಒಂದು ತಾಯಿ ಮೇಲೆ ಒಂದು ಹಾಡು ಮಾಡಬೇಕು ಅಂತಿತ್ತು. ಎಲ್ಲ ಆಯಿತು. ಯಾರ ಕೈಲಿ ಹಾಡಿಸೋದು? ಬಾಲಸುಬ್ರಹ್ಮಣ್ಯಂ ಕಾಲ ಹಾಡಿಸಿದ್ರೆ ಯೂಶ್ವಲ್ ಆಗುತ್ತೆ. ಕೊನೆಗೆ ಜೇಸುದಾಸ್ ಕೈಲಿ ಆಡಿಸಿದ್ರೆ ಒಂಥರ ಆಗ್ತದೆ. ಇನ್ಯಾರಿದ್ದಾರೆ, ಇನ್ನೊಂದು ಹಿಂದಿಯಿಂದ ಯಾರ್ಯಾರಿಗೆ ಆಡಿಸೋಣವಾ ಏನಲ್ಲ. ಕೊನೆಗೆ ನಾನು ಹೇಳಿದೆ, ರಾಜ್ಕುಮಾರ್ ಅವ್ರನ್ನ ಟ್ರೈ ಮಾಡ್ಬೋಣ. ಹಂಸಲೇಖ ಎಸ್ ಅಂದರು. ಸರಿ, ಹೋದ್ವಿ. ಮನೇಲಿ ಹಾಡು ನಾನು ಹಂಸಲೇಖ ಹೋಗಿ, ಈ ಥರ ಇದೆ ಸರ್ ಒಂದು. ಅವ್ರಿಗೆ ತಾಯಿ ಅಂದರೆ ಭಾಳ ಇಷ್ಟ. ಅವ್ರು ತೀರೋಗಿ ಅವಾಗ ಒಂದು ವರ್ಷನೇನೋ ಆಗಿತ್ತು. ಅವ್ರ ತಾಯಿಗೆ ನೀವಂದರೆ ಇಷ್ಟ? ನನಗೆ ಚೆನ್ನಾಗಿ ಇಷ್ಟ. ಅವ್ರ ತಾಯಿ ನನ್ನ ರೆಕಮೆಂಡ್ ಮಾಡ್ತಿದ್ರು, ಬಾಬು ಗೀತ್ ಕೊಡು ಅಂತ. ಹೋಗಿ ಹೇಳಿದ ತಕ್ಷಣ ತಾಯಿ ಲಿರಿಕ್ಸ್ ಕೇಳ್ಬಿಟ್ಟು ಕಣ್ಣಲ್ಲಿ ನೀರು ಬಂದ್ಬಿಡ್ತು ಅವ್ರಿಗೆ. ಅವ್ರಿಗೆ ತಾಯಿಗೆ ಜ್ಞಾಪಕ ಬಂದ್ಬಿಟ್ರು. ನಾನು ಹಾಡ್ತೀನಿ ಅಂದರು. ಸರಿ ಆಯಿತು. ರೆಕಾರ್ಡಿಂಗ್ ಥಿಯೇಟ್ರಿಗೆ ಬಂದರು. 2 ಗಂಟೆಗೆ ಬಂದರು. ಅವ್ರ ಟೈಮ್ ಅಂದರೆ ಟೈಮ್ ಒಂದು, ನೀವು ನಂಬಿಬಿಡಿ, ಒಂದು 9 ಟೇಕೋ 14 ಟೇಕ್ ಮಾಡಿದ್ರು. ನನಗಿನ್ನೂ ಅವ್ರಿಗೆ ಸ್ಯಾಟಿಸ್ಫೈ ಇಲ್ಲ ನೀವು ನಾನು ಏನು ಮಾಡಿಬಿಡಿ, ನಾನು ಹಾಡ್ತೀನಿ, ಬಿಟ್ಬಿಡಿ ನನ್ನ. ಯಾವಾಗ ಓಕೆ ಅಂತೀನಿ ಅವಾಲೇ ಓಕೆ ಅಂತ. ನಾವು ಹಾಡ್ತಾ ಇದ್ದಾರೆ ಪ್ರಸಾದ್ ಸ್ಟುಡಿಯೋಸ್ನಲ್ಲಿ. ರಾತ್ರಿ 9:30 10 ಗಂಟೆ ಆಗೋಯ್ತು. ಆಗ ಕೊನೆ ಟೇಕಲ್ಲಿ ಅವ್ರಿಗೆ ಕಣ್ಣು ತುಂಬ ಇದು ಬಂದಾಗ, ಇದು ಅವ್ರಿಗೆ ಇಬ್ಬರು ಭಾಳ ಕ್ಲೋಸ್. ಒಂದು ರೈತ, ಒಬ್ಬ ತಾಯಿ. ಅವ್ರಿಗೆ ನಾನು 2 ಪಿಕ್ಚರಲ್ಲೂ, ನಾನು ಪಿಕ್ಚರ್ ಮಾಡಿದವರು ನನ್ನ ಭೂಮಿ ತಾಯಿ ಚೊಚ್ಚಲು ಮಗದಲ್ಲಿ ದಾರಾ ಬೇಂದ್ರೆ ಅವ್ರದ್ದು ಒಂದು ಹಾಡನ್ನ ಅವ್ರ ಕೈಲಿ ಹಾಡಿಸ್ದೆ. ಆವಾಗಲೂ ಅಷ್ಟೇ ಅವರು ಅದನ್ನು 7 to 9 ಟೇಕ್ಸ್ ಹಾಡಿದ್ರು. ಹಾಗೆ ಅವರು ರೈತ ಅನ್ನ ಕೊಡುವ ದಾತ ಅಲ್ಲ, ಈ ಭೂಮಿ ತಾಯಿಯ ಚೊಚ್ಚಲ ಮಗನೇ ಭಾಳ ಫೇಮಸ್ ಸಾಂಗ್, ಅದನ್ನು ಹಾಡಿದ್ರು. ಈ ಕೊನೆಗೆ ಏನಾಗೋಯ್ತು ಅಂತ ಹೇಳಿದ್ರೆ, ಈ ತಾಯಿ ಹಾಡು ಎಲ್ಲ ಸ್ಕೂಲ್ಗಳಲ್ಲಿ ಪ್ರೇಯರ್ ಆಗೋಯ್ತು. ಇವತ್ತು ಕೆಲವು ಸ್ಕೂಲ್ಗಳಲ್ಲಿ ಬೆಳಗ್ಗೆ ಪ್ರೇಯರ್ ಇದೆ. ಹಾಡು ಹಾಗೆ ಇದೆ ಸರ್, ಅದು ಅಷ್ಟು ಇಮೋಷ್ನಲ್ ಆಗಿದೆ. ಆ್ಯಂಡ್ ರೀಸೆಂಟಾಗಿ ನಾವು ಲಕ್ಷ್ಮೀ ಮೇಡಮನ್ನು ಕರೆಸಿ ಒಂದು ಪ್ರೋಗ್ರಾಮ್ ಮಾಡಿದ್ವಿ ಸರ್. ಆ ಟೈಮಲ್ಲಿ ಈ ಸಾಂಗ್ ಹಾಡಿಸಿದ್ರು ಅಲ್ಲಿ ಸಿಂಗರ್ ಕೈಲಿ. ಲಕ್ಷ್ಮೀ ಮೇಡಮ್ ಹೇಳ್ತಿದ್ರು, ನನಗೆ ಇವಾಗಲೂ ಈ ಹಾಡು ಕೇಳಿದರೆ ಕಣ್ಣೀರು ಬಂದ್ಬಿಡತ್ತೆ, ಅಷ್ಟು ಇಮೋಷ್ನಲ್ ಆಗಿದೆ ಅಂತ. ಲಕ್ಷ್ಮಿ ಇಲ್ದಿದ್ರೆ ಹೂ ಅನ್ನೇ ಇಲ್ಲ. ಒಬ್ಬ ಡೈರೆಕ್ಟರ್ ಆಕ್ಚುಲಿ ಏನಂದ್ರೆ ಅವರೇ ಡಿಮಾಂಡ್ ಮಾಡಿ ಕೇಳಿದ್ದು ಸರ್ ಲಕ್ಷ್ಮೀ ಮ್ಯಾಮನೇ, ಅಂದರೆ ಈ ಹಾಡು ಹಾಡಿ ನನಗೆ ಪರ್ಟಿಕ್ಯುಲರ್ ಆಗಿ ಈ ಸಾಂಗ್ ಬೇಕು ಅಂತೇಳಿ. ಅದೇನಾಯಿತು, ಲಕ್ಷ್ಮಿ ನಾನು 100% ಅನಿಸಿದರೆ 200% ಕಾಂಟ್ರಿಬ್ಯೂಟ್ ಮಾಡಿದ್ರು. ಆ್ಯಂಡ್ ಶಿ ಈಸ್ ವೆರಿ ಕ್ಲೋಸ್ ಫ್ರೆಂಡ್ ಆಫ್ ಮೈಂಡ್. ಆಮೇಲೆ ಯಾವುದೇ ಪಿಕ್ಚರ್, ನಾನು 4-5 ಪಿಕ್ಚರ್ ಮಾಡಿದ್ದೀನಿ ಅವ್ರ ಜೊತೆಯಲ್ಲಿ. ಕಿಲಾಡಿ ಜೋಡಿ ಮಾಡಿದೆ, ಅದೊಂಥರ ಎಂಟರ್ಟೈನ್ಮೆಂಟು. ಗಂಡು ಬೇರುಂಡ ಮಾಡಿದೆ, ಅಡ್ವೆಂಚರು ಅಂಥದ್ದಲ್ಲಿ ಇದು. ಆಮೇಲಿಂದ ಹೂವಣ್ಣು ಎಲ್ಲ ನಮ್ಮ ಒಂದು ಕಾಂಬಿನೇಷನ್ನು ಚೆನ್ನಾಗಾಯಿತು. ಅವರು ಒಂದು ದೊಡ್ಡ ಅಸೆಟ್ ಒಬ್ಬ ಡೈರೆಕ್ಟ್ರಿಗೆ. ಓಕೆ ಸರ್, ಇನ್ನು ಮೇಡಮ್ದು ಅಂದರೆ ಒಂದೇ ಹಾಡನ್ನ 2 ಸಿನಿಮಾದಲ್ಲಿ ಆ್ಯಕ್ಟ್ ಮಾಡುವಂಥ ಚಾನ್ಸ್ ಅವರಿಗೆ. ಇದ್ರ ವಂಶಿ ಸಿನಿಮಾದಲ್ಲೂ ಅದೇ ಸಾಂಗ್ ಇದೆ, ಮತ್ತು ಹೂವಣ್ಣು ಸಿನಿಮಾದಲ್ಲೂ ಅದೇ ಸಾಂಗ್. ವಂಶದಲ್ಲಿ ರಾಘವೇಂದ್ರ ರಾಜ್ಕುಮಾರ್ ನನಗೆ ಫೋನ್ ಮಾಡಿ ನನ್ನ ಮಾಮ ಅಂತ ಕರೆಯೋದು. ಮಾಮ ನಿಮ್ಮ ಹತ್ರ ಮಾತಾಡಬೇಕಲ್ಲ. ಏನು ಹೇಳಿ ರಾಘಣ, ನಾನು ಇಲ್ಲಿಂದನೇ ಹೇಳ್ತೀನಿ, ಅಲ್ಲಿಗೇನು ನೀವು ಮಾತಾಡೋದಕ್ಕೆ ನಿಮ್ಮ ಸಂಬಂಧದಲ್ಲಿ ಏನಿಲ್ಲ, ನಿಮ್ಮ ಹಾಡನ್ನ ನಾವು ಯೂಸ್ ಮಾಡ್ತೀವಿ. ಅಯ್ಯೋ ಮಾಡಿ, ಅದು ನಿಮ್ಮದೇ ಹಾಡು, ನಂದು ಏನಿಲ್ಲ, ನನಗೇನು ರಾಯಲ್ಟಿ ಏನೂ ಬೇಕಾಗಿಲ್ಲ, ನಾನು ಲಹರಿ ಅವ್ರಿಗೆ ಹೇಳ್ತೀನಿ ಅಂತೇಳಿ ತಗೊಂಡು ಪುನೀತ್ ರಾಜ್ಕುಮಾರ್ಗೆ ಲಕ್ಷ್ಮಿ ಇರೋ ಕಡೆ ತಾಯಿ ಅದನ್ನು ಹಾಳು ಹಾಕಿದ್ರು. ಸರ್, ಇನ್ನು ಗಂಡ ಬೇರುಂಡ ಸಿನಿಮಾ ಬಗ್ಗೆ ನೀವು ಸ್ವಲ್ಪ ಏನಾದರೂ ಅಂದರೆ ಇಂಟ್ರೆಸ್ಟಿಂಗ್ ವಿಚಾರಗಳು ಶೇರ್ ಮಾಡ್ಬೋದಾ ಅಂತ ಸರ್? ನೋಡಿಮ್ಮ, ಆ ಥರದ್ದು ಒಂದು ಅಡ್ವೆಂಚರಸ್ ಫಿಲಮು ಒಂದು ಇಂಗ್ಲೀಷ್ ಪಿಕ್ಚರ್ ಲೆವೆಲ್ಗೆ ಯಾರೂ ತೆಗೆದಿರಲಿಲ್ಲ. ಅದು ಹಾಗೇ ಎನ್ ಟಿ ರಾಮರಾವ್ ಬಂದು ನೋಡಿದ್ರು. ನಮ್ಮ ಪ್ರಕಾಶ್ ಅಂತ PS ಪ್ರಕಾಶ್ ಕ್ಯಾಮ್ರಾಮನ್ ಇದ್ದರು. ಅವರು ಎನ್ ಟಿ ರಾಮರಾವ್ ಪಿಕ್ಚರ್ ಮಾಡ್ತಾಯಿದ್ರು. ಅವರು ಸರ್ ಇದೊಂದು ಪಿಕ್ಚರ್ ಇದೆ, ನೀವು ನೋಡಬೇಕು ಅಂತ. ಅವರು ರಾಘವೇಂದ್ರ ರಾವ್ ಇಬ್ಬರು ಬಂದರು, ಪಿಕ್ಚರ್ ನೋಡಿದ್ರು. ಬ್ರದರ್, ಅವ್ರು ಎಲ್ಲರಿಗೂ ಬ್ರದರ್ ಇದು ಮನ ತೀಸೋಕ್ಕಾಗೋದು ಅಂತ. ಧರ್ಮೇಂದ್ರ ಬಂದರು, ಅವ್ರು ನೋಡಿದ್ರು. ನೆನೆ ತೋ ಬಹುತ್ ತಕ್ಲೀಫ್ ಹೈ, ಎತ್ನಾ ತಕ್ಲೀಫ್ ಕಾ ನೈ ಹೋಗ, ಕೈಸಾ ಅಪ್ನೆ ನಿಕಾಲ ಅಂತ. ಹೀಗೆ ಕೊನೆಗೆ ಆ ಪಿಕ್ಚರು ಕನ್ನಡದಲ್ಲೇ
ಮೆಕ್ಯಾನಸ್ ಗೋಲ್ಡ್ ಅಂತ ಏನಿತ್ತು ಅದ್ರ ಈಕ್ವಲ್ ಆಗಿ ತೆಗ್ದಿದ್ದೀವಿ ಅಂತ ಜನನೂ ಕ್ರಿಟಿಕ್ಸ್ ಇವತ್ತಿಗೂ ಕ್ರಿಟಿಕ್ಸು ಮೆಕ್ಯಾನಸ್ ಗೋಲ್ಡ್ ಅಂದರೆ ಕನ್ನಡ ಅಂತ. ಮೊನ್ನೆ ನಮ್ಮ ಚೇತನ್ ಅಂತ ಒಬ್ಬರು ಡೈರೆಕ್ಟ್ ಇದ್ದಾರೆ, ಅವರ ಒಂದು ಆರ್ಟಿಕಲ್ ಬರೆದು ವಿಜಯನಗರ ಇದರಲ್ಲಿ ಮೆಕ್ಯಾನಸ್ ಗೋಲ್ಡ್ ಆ್ಯಂಡ್ ಗಂಡು ಬೇರುಣ್ಣ ಅಂತ. ಅದು ಒಂದು ಅಡ್ವೆಂಚರು. ಬಟ್ ಭಾಳ ಕಷ್ಟಪಟ್ಟಿದ್ದೀವಿ ಅಂದರೆ ಅಷ್ಟಿಷ್ಟು ಕಷ್ಟ ಅದಲ್ಲಮ್ಮ. ದಿನ ಬೆಳಗ್ಗೆ 3 ಗಂಟೆಗೆ ಎದ್ದು ಸೀನಲ್ಲಿ ಹೋಗೋದು, 25 ಕಿಲೋಮೀಟ್ರ್ ಹೋಗಬೇಕು. ಅದು ಸೀನಲ್ಲಿ ಹೋಗ್ತಾ ಹೋಗ್ತಾ ಹೀಗೆ ಇರುತ್ತಲ್ಲ, ವಾಂತಿ ಆಗಿ ಆಗಿ ಸೀ ಸಿಕ್ನೆಸ್ ಆಗಿಬಿಡುತ್ತೆ. ಪಾಪ ಆರ್ಟಿಸ್ಟ್ಗಳು 100 ಕುದುರೆ 100 ಹಾರ್ಸಸ್ ಇದಕ್ಕೆ ನಾವು ಎಳ್ಕೊಂಡು ಹೋಗೋದು. ಅದಕ್ಕೆ ಎಷ್ಟು ಸೇಫ್ಟಿ ಡ್ರಮ್ಗಳು ಕಟ್ಟಿ ಆ ಹಾರ್ಸ್ನೆಲ್ಲ ತೆಪ್ಪದಲ್ಲಿಟ್ಟು, ಪಾಪ ಹಾರ್ಸ್ ಓನರ್ಸ್ ಎಲ್ಲ ಸಾರ್ ಬಿದ್ದೋಗ್ಬಿಟ್ರೆ ಮುಳುಗೋಗ್ಬಿಟ್ರೆ ಸತ್ತೇ ಹೋಗ್ಬಿಡುತ್ತೆ ಸಾರ್ ಹಾರ್ಸು, ಏನು ವರಿ ಮಾಡಪ್ಪ ಅಂತ, ಏನು ಸೇಫ್ಟಿ ಬೇಕು ಅಂತೇಳಿ ಅದ್ರ ಕಾಲ್ಗಳಿಗೆಲ್ಲ ಗೊತ್ತಾಗ್ದಂಗೆ ಬೆಲ್ಟ್ಗಳು ಕಟ್ಟಿ, ಆ ತೆಪ್ಪ ಮುಳುಗಬಾರ್ದು ಅದಕ್ಕೆ ಕೆಳಗಡೆ ಎಲ್ಲ ಡ್ರಮ್ ಕಟ್ಟಿ ನಡೆದು 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 ಆ ಥರ ಒಂದು ಪಿಕ್ಚರ್ ಮಾಡಿದ್ವಿ. ಏನು ಸ್ಟಾರ್ ಕ್ಯಾಸ್ಟ್ ಅದರಲ್ಲಿ ಅಂಬರೀಷ್, ಶ್ರೀನಾಥ್, ಶಂಕರ್ನಾಗ್ ಫಸ್ಟ್ ಪಿಕ್ಚರ್. ಅಂದರೆ ಒಂದಾನೊಂದು ಕಾಲ ಆದಮೇಲೆ ನಮ್ಗೆ ಯಾವುದೋ ಒಂದು ಆ್ಯಕ್ಟ್ರದ್ದು ಮಿಸ್ ಹೊಡೆದ್ಬಿಡ್ತು ಡೇಟು. ಸೊ ಶೂಟಿಂಗ್ಗೆ ಹೋಗ್ಬಿಟ್ಟಿದ್ದಾರೆ ಎಲ್ಲ ಕಾರವಾರದಲ್ಲಿ. 150 ಜನ ಆವತ್ತಿಗೆ ಯೂನಿಟು, ಫೈಟ್ರಸ್ಸು, ಕುದುರೆ ಎಲ್ಲ. ಏನು ಮಾಡೋದು ಗೊತ್ತಾಗ್ತಿಲ್ಲ. ನಾನು ವಜ್ರಮುನಿಗಳದ್ದು ಏನು ಮಾಡೋದು ಸರ್, ಆ ಕ್ಯಾರೆಕ್ಟ್ರ್ ಭಾಳ ಇಂಪಾರ್ಟೆಂಟ್. ಸರಿ ನಡ್ಕೊಂಡು ಹೋಗ್ತಿದ್ವಿ ಕಾಫಿ ಕುಟ್ಕೊಂಡು ಇದ್ರ ಹತ್ರ, ಅಲ್ಲೆಲ್ಲ ಕಡೆ ಪೋಸ್ಟ್ರ್ ಇತ್ತು. ಒಂದಾನೊಂದು ಕಾಲದಲ್ಲಿ ನಂಗೆ ಟಕ್ ಅಂತ ಹೊಳಿತು, ಸರಿ ಇವನು ಕಳ್ಸೋಣ ಸರ್ ಇವನು ಹುಡುಗನ್ನ ಚೆನ್ನಾಗಿದ್ದಾನೆ ಅಂತ. ಸರಿ ಅಂತ ನಮ್ಮ ಶಾರದಾ ಮೂವೀಸಲ್ಲಿ ಭಕ್ತವತ್ಸಲ ಅಂತಿದ್ರು, ಅವ್ರಿಗೆ ಗೊತ್ತಿತ್ತು. ಅವ್ರಿಗೆ ಹೇಳಿ ಕರೆಸಿ ಶಂಕರ್ನಾಗ್ನ ಕಾರವಾರಕ್ಕೆ ಕರೆದ್ವಿ. ಇಲ್ಲಿ ಬರೋಕ್ಕೂ ಟೈಮ್ ಇಲ್ಲ. ಬಾಂಬೆ ಟು ಗೋವಾ ಬಂದು, ಗೋವಾದಿಂದ ಬಂದು ಕಾರವಾರ. ಲಕ್ಷ್ಮಿ, ಜೈಮಲ, ಅಂಬರೀಷ್ ಪುರಿ, ಸುಂದರ ಕೃಷ್ಣ ಅರಸು, ದಿನೇಶು. ಇವತ್ತು ಮೊನ್ನೆ ನೋಡುವಾಗ ನಾನು ಅದನ್ನು ಮೊನ್ನೆ ಈ ನನ್ನ 50 ಇಯರ್ಸ್ ಇದರಲ್ಲಿ ಹಾಕಿದ್ರು. ನಮಗೆ ಆಶ್ಚರ್ಯ, ಏನಪ್ಪ ಎಂತೆಂಥ ಒಂದು ಅಡ್ವೆಂಚರ್ ಫಿಲಮ್ ತೆಗೆಯೋದು ಇದೆಯಲ್ಲ, ಅದು ನಿಜ ಅಡ್ವೆಂಚರ್. ಅದು ಅಡ್ವೆಂಚರ್, ಇಟ್ ವಾಸ್ ಅಡ್ವೆಂಚರ್. ಸರಿ.